ಮುಂಡಗೋಡದಲ್ಲಿ ಹೊರ ರಾಜ್ಯದವರ ಕ್ಷೌರಿಕ ಅಂಗಡಿ, ಸವಿತಾ ಸಮಾಜದವರ ಪ್ರತಿಭಟನೆ. ಮುಂಡಗೋಡದಲ್ಲಿ ಹೊರ ರಾಜ್ಯದವರ ಕ್ಷೌರಿಕ ಅಂಗಡಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂಡಗೋಡ ತಾಲೂಕು ಸವಿತಾ ಸಮಾಜದವರು ತಾಲೂಕು ಕ್ಷೌರಿಕ ಸಮಾಜದ ವತಿಯಿಂದ ಮುಂಡಗೋಡ ತಹಶೀಲ್ದಾರ್, ಮುಂಡಗೋಡ ಸಿಪಿಐ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರುಗಳಿಗೆ ಹೊರ ರಾಜ್ಯದವರ ಅಂಗಡಿಗಳ ಮೇಲೆ ನಿಯಂತ್ರಣ ಹಾಕಬೇಕೆಂದು ಮನವಿ ಸಲ್ಲಿಸಿದ್ದಾರೆ. ಅವರುಗಳು ಸಲ್ಲಿಸಿರುವ ಮನವಿಯಲ್ಲಿ ನಾವುಗಳು ನೂರಾರು ವರ್ಷಗಳಿಂದ ಕ್ಷೌರಿಕ ವೃತ್ತಿಯನ್ನೇ ಜೀವನವನ್ನು ನಡೆಸುತ್ತಿದ್ದೇವೆ. ಕಾರಣ ಈಗ ಹೊರ ರಾಜ್ಯದಿಂದ ಬಂದಂತಹ ಬಂಡವಾಳಶಾಹಿಗಳು ಮುಂಡಗೋಡದಲ್ಲಿ ಕ್ಷೌರಿಕ ಅಂಗಡಿಗಳನ್ನ ತೆರೆದು ನಮ್ಮ ಹೊಟ್ಟೆಯ ಮೇಲೆ ಹೊಡೆಯುತ್ತಿದ್ದಾರೆ. ನಮಗೆ ಜೀವನಕ್ಕೆ ಈ ವೃತ್ತಿಯೇ ಆಧಾರವಾಗಿದೆ. ಜೀವನ ನಡೆಸಲು ತುಂಬಾ ಕಷ್ಟಕರವಾಗಿದೆ. ಈ ಸಂದರ್ಭದಲ್ಲಿ ಹೊರ ರಾಜ್ಯದಿಂದ ಬಂದಂತಹ ಕ್ಷೌರಿಕ ಅಂಗಡಿಗಳನ್ನು ಬಂದ್ ಮಾಡಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಎಂದು ಬರೆದುಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಯಲ್ಲಾಪುರ ರಸ್ತೆಯಲ್ಲಿರುವ ದಿಲ್ಲಿ ದರ್ಬಾರ್ ಎಂಬ ಕ್ಷೌರ ಅಂಗಡಿಗೆ ಸವಿತಾ ಕ್ಷೇಮಾಭಿವೃದ್ಧಿ ಸಂಘದವರು ಪರಿಶೀಲನೆಗೆ ತೆರಳಿದಾಗ ಅಪ್ರಾಪ್ತ ವಯಸ್ಸಿನ 16 ವರ್ಷದ ಹೊರ ರಾಜ್ಯದ ಬಾಲಕರು ಇದ್ದದ್ದು ಗಮನಕ್ಕೆ ಬಂದಿದೆ. ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವಂತಹ ಇಂತಹ ಅಂಗಡಿಗಳ ಮೇಲೆ ಕ್ರಮ ಕೈಗೊಂಡು ಹೊರ ರಾಜ್ಯದವರ ಅಂಗಡಿಗಳನ್ನು ಬಂದ್ ಮಾಡಿಸಬೇಕೆಂದು ಸಮಾಜದ ಮುಖಂಡ ಮಹೇಶ್ ಹಡಪದ ಹಾಗೂ ಸಮಸ್ತ ಸವಿತಾ ಕ್ಷೇಮಾಭಿವೃದ್ಧಿ ಸಂಘದವರು ಒತ್ತಾಯ ಮಾಡಿದರು. ವರದಿ ಮಂಜುನಾಥ್, ರೂಪಕಲಾ, UG ವಾಯ್ಸ್ ನ್ಯೂಸ್ ಕನ್ನಡ, ಮುಂಡಗೋಡ. कहाँ से आए तुम लोग? दिल्ली से. उसका नाम क्या है? तेरा नाम? नवाजिश. मालक कौन है इसका? मालक कौन है? कहाँ का है? कहाँ वाला है? हाँ? दिल्ली वाला है. यहाँ कौन है? यहाँ कौन है? हाँ? तुम मालक है इधर? कहाँ पर रहता है? मालक कहाँ वहाँ इंग्लिश नर्सम यूँ होता है. इधर काम करता है ना, जॉब में तुम्हें है ना. ಮುಂಡಗೋಡ ತಾಲೂಕು ಇದೆ. ಮುಂಡಗೋಡ ತಾಲೂಕಿನ ಏನಪ್ಪ ಅಂದ್ರೆ ನಮ್ಮ ಸುಮಾರು 40ರಿಂದ 46 ಅಂಗಡಿ ಅದಾವೆ ಇಲ್ಲಿ. ಕಟಿಂಗ್ ಶಾಪ್, ಸಲೂನ್ ಶಾಪ್ ಇಲ್ಲ ನಮ್ಮದು. ನಾವು ಮೂಲತಃ ವೃತ್ತಿ ಮಾಡ್ಕೊಂತ ಬಂದವ್ರು ಇದನ್ನು. ನಾವು ಈಗಿಂದಲ್ಲ, ಅಜ್ಜ ಮುತ್ತಜ್ಜನ ಕಾಲದಿಂದ ವೃತ್ತಿ ಮಾಡ್ಕೊಂಡು ಬಂದವರು. ಇವರೆಲ್ಲೋ UP ಬಿಹಾರದವ್ರು ಬಂದು ಇಲ್ಲಿ ಅಂಗಡಿ ಮಾಡಿಕೊಂಡು ಇವರೆಲ್ಲನೂ ದಂಧೆ ಕೆಡಿಸ್ತಾ ಇದ್ದಾರೆ. ಇಲ್ಲಿ ವ್ಯವಹಾರ ಮಾಡಕ್ಕೆ ನಿಂತಾರೆ, ಇವರಲ್ಲಿ ಬಿಸ್ನೆಸ್ ಮಾಡಕ್ಕೆ ನಿಂತಾರೆ. ನಾವು ವೃತ್ತಿ ಮಾಡೋರು ನಾವೆಲ್ಲಿ ಹೋಗ್ಬೇಕು? ಎಲ್ಲರೂ ಹೊರಗಡೆ ಅಂತ ಕರ್ಕೊಂಡು ಬಂದು ಹೊರಗಡೆ ಅಂತ UP ಬಿಹಾರದವ್ರು ಬಂದು ಇಲ್ಲೇ ದಂಧೆ ಮಾಡಕ್ಕೆ ಚಾಲು ಮಾಡ್ಯಾರ. ಅದ್ರಾಗ ಏನಾಗಿತ್ತು ಅಂದ್ರೆ ನಮ್ಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗಾಕತ್ತೈತಿ. ನಮ್ಮ ಮುಂಡಗೋಡ ತಾಲೂಕಿನಾಗ ನಮ್ಮಲ್ಲಿ ಟೌನ್ ಒಳಗಡೆ 46 ಅಂಗಡಿಗಳು ಅದಾವೆ. ನಮ್ಮ ರಿಜಿಸ್ಟರ್ ಪ್ಲಸ್ ರಿಜಿಸ್ಟರ್ ಅದಾವೆ ನಮ್ಮೆಲ್ಲ ಪ್ರತಿಯೊಂದು ಅಂಗಡಿ. ಒಂದು ಕಮ್ಯುನಿಟಿ ಐತಿ, ನಮ್ದು ಒಂದು ಯೂನಿಟಿ ಐತಿ. ಇವ್ರು ಬಂದಿಲ್ಲ, ನಮ್ಮ ಕಡೆ ಪರ್ಮಿಷನ್ ತೊಗೊಂಡಿಲ್ಲ, ಏನಿಲ್ಲ. ಬಂದು ಯಥಾಸ್ಥಿತಿ ಒಳಗಡೆ ಬಂದು ಅಂಗಡಿ ರೆಡಿ ಮಾಡ್ಕೊಂಡು ಅಂಗಡಿ ಸ್ಟಾರ್ಟ್ ಮಾಡಕ್ಕೆ ನಿಂತಾರೆ. ಹೀಗಾಗಿ ನಮ್ಮ ವೃತ್ತಿ ಬಾಂಧವ್ರಿಗೆ ಎಲ್ಲರಿಗೂ ಸಮಸ್ಯೆ ಆಗೈತಿ. ನಾವು ತಹಸೀಲ್ದಾರ್ಗೆ ಮನೆ ಕೊಟ್ಟೇವೆ ಮತ್ತು ಪಟ್ಟಣ ಪಂಚಾಯತಿಗೆ ಚೀಫ್ ಆಫೀಸರ್ಗೆ ಮನೆ ಕೊಟ್ಟಿದ್ದೀವಿ. CPI ಪೊಲೀಸ್ ಠಾಣಾಧಿಕಾರಿಗಳಿಗೆ ಅವ್ರಿಗೂ ಕೂಡ ಮನವಿ ಸಲ್ಲಿಸಿ ಇವತ್ತೆ. ಅವ್ರೇನು ಕ್ರಮ ತಗೋತಾರೆ ನೋಡ್ಬೇಕ್ರಿ ನಾವು, ಅಷ್ಟಾಗಿ ಮತ್ತೇನಿಲ್ಲ. ಆದ್ರೆ ನಾವು ಮಾತ್ರ ಅಂತಲ್ಲ, ಎಲ್ಲರೂ ಬಂದು ಇದನ್ನ ಅಂಗಡಿ ಬಂದ್ ಮಾಡ್ಸಕ್ಕೆ ನಿಂತೇವ್ರಿ. ಇವಾಗ ಬಂದ್ ಮಾಡಿಸೋ ವಿಚಾರ ಐತಿ. ಬಂದ್ ಮಾಡಿಸೋ ವಿಚಾರ ನಡೆಸಿ ಬಂದ್ ಮಾಡಿಸೋದ್ರಿ. ಸರಿ, ಬೇರೆದವ್ರಿಗೆ ನಾವು ಅಲಾಡ್ ಕೊಡಂಗಿಲ್ರಿ. ಇಲ್ಲೇವ್ರು ಇದ್ದ ಬೇಕಾದ್ರೆ ಇಲ್ಲೇ ದಂಧೆ ಮಾಡ್ಕೊಂಡು ಮಾಡ್ಲಿ ಬೇಕಾದ್ರೆ, ನಮ್ದೇನು ಅಬ್ಜೆಕ್ಷನ್ ಏನಿಲ್ಲ. ಇಲ್ಲೇವ್ರ ಬೇಕಾದ್ರೆ ದಂಧೆ ಮಾಡ್ಲಿ, ನಾವು ಬೇಡ ಅನ್ನಂಗಿಲ್ಲ. ಅವ್ರದ್ದು ಹೊಟ್ಟೆ ಪಡೋರು ಮಾಡ್ಕೊಳ್ಳಿ. ನಿಮ್ಮ ಯೂನಿಯನ್ ಒಳಗೆ ಅವ್ರಿಲ್ಲ? ಅವ್ರಿಲ್ಲ. ನಮ್ಮ ಯೂನಿಯನ್ ಒಳಗಡೆ ಬಂದವ್ರು ಜಾಯ್ನ್ ಆಗಿಲ್ಲ. ಅವ್ರ ಜೊತೆ ನಿಮ್ಮ ಮಾತುಕತೆನೂ ಆಗಿಲ್ಲ? ಏನೂ ಆಗಿಲ್ಲ, ನಮ್ಗೆ ಬಂದು ಭೇಟಿನೂ ಆಗಿಲ್ಲ ಅವರು. ಅಂದ್ರೆ ನಿಮ್ಮ ವಾದ ಏನು, ಹೊರ ರಾಜ್ಯದಿಂದ ಬಂದಿಲ್ಲ ಕೆಲಸ ಮಾಡೋದು ಬೇಡ ಅಂತ ನಮ್ಮ ವಿಚಾರ. ಸ್ಥಳೀಯನವ್ರು ಮಾಡ್ಕೊಳ್ರಿ, ಬೇಡ ಅನ್ನಂಗಿಲ್ಲ. ನಾವು ಹೊರಗಡೆದಿಂದ ಕರ್ಕೊಂಡ್ ಬಂದು ಮಾಡೋ ಹಂಗಿಲ್ಲ. ನಮ್ಮ ಯೂನಿಯನ್ಗೆ ಬಂದು ಒಂದು ಪರ್ಮಿಷನ್ ತಗೊಂಡಿಲ್ಲ, ಒಂದು ಮಾತುಕತೆ ಮಾಡಿಲ್ಲ, ವಿಷಯನೂ ತಿಳಿಸಿಲ್ಲ ನಮಗೆ. ನಿಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ? ಬಂದೇ ಅಲ್ಲ ಅವ್ರು. ನಮ್ಗೆ ಬಂದಾರ ಡೈರೆಕ್ಟ್ ಆಗಿ ಬಂದು ಅಂಗಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಮತ್ತೊಂದು ಅಂಗಡಿ ಓಪನ್ ಮಾಡ್ಯಾರ ಅವರು. ಅವನ್ನ ಅಬ್ಜೆಕ್ಷನ್ ಮಾಡಿದ್ದವ್ರಿಗೆ. ಅಬ್ಜೆಕ್ಷನ್ ಮಾಡಿದ ಕೂಡ ಅವ್ರು ನಮಗೆ ಭೇಟಿನೂ ಆಗಿಲ್ಲ, ವಿಷಯ ಚರ್ಚೆಗೂ ಮಾಡಿಲ್ಲ. ಅವ್ರು ಅದ್ರ ಬಗ್ಗೆ ಪಟ್ಟಣ ಪಂಚಾಯತಿನ ಏನಾರ ಇದು ಅನುಮತಿ ತಗೊಂಡಿದಾರ? ಅವರು ತಗೊಂಡಿಲ್ಲ. ಇನ್ನವರೆಗೆ ತಗೊಳ್ದಂಗೆ ಮಾಡ್ತಾ ಇದ್ದಾರೆ. ತಗೊಳ್ದಂಗೆ ಮಾಡ್ತಾ ಇದ್ದಾರೆ. ಅದ್ರ ವಿಚಾರವಾಗಿ ನಾವು ಚೀಫ್ ಆಫೀಸರ್ ಇವತ್ತು ನಾವು ಹೋಗಿ ಮನವಿ ಸಲ್ಲಿಸಿ ಬಂದಿದ್ದೀವಿ.